12 ಮಾಡಲ್ ಪಲ್ಸು ಡೀಸೆಲ್ ವೆಹಿಕಲ್, ಅದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುವಂತಹ ಒಂದು ಪಲ್ಸ್ ಬಂದ್ಬಿಟ್ಟು 2,65,000ಗೆ ಫೈನಲ್ ಆಗುತ್ತೆ. ಚೆಕ್ ಮಾಡ್ಕೋಬಹುದು. ಒಂದು ಫೈನಲ್ 1.15 ಕೊಟ್ಬಿಡೋಣ ಸರ್. 2,50,000ಗೆಲ್ಲ ಸಿಗುತ್ತೆ. 12 ಮಾಡಲ್ ವೆಹಿಕಲ್, ಅದು ಕೂಡ ಬ್ರಿಯೋ ರಿಟ್ಸ್ VDI ವೇರಿಯಂಟ್ ಡೀಸೆಲ್ ವೆಹಿಕಲ್ ಇದು 2009 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಇದು ನಿಮಗೆ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದು ಬಂದು 1,70,000 ಆಗುತ್ತೆ, ಇದು 1,70,000 ಆಗುತ್ತೆ. ಅಲ್ಲೊಂದಿದೆ, ಅದು 1,70,000 ಆಗುತ್ತೆ. 1,25,000ಗೆಲ್ಲ ಫೈನಲ್ ಆಗುತ್ತೆ. ಅದೇ ತುಂಬಾ ಕಮ್ಮಿ ಬೆಲೆ ನಂಗೆ ವೆಹಿಕಲ್ಸ್ ಬೇಕು ಅಂತಂದ್ರೆ ಒಳ್ಳೆ ವೆಹಿಕಲ್. ನಮ್ಮ ಶೋರೂಮಲ್ಲಿ ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ನಿಮಗೆ ಇನ್ಶೂರೆನ್ಸ್ ಮ್ಯಾಂಡೇಟರಿ ಮಾಡಿ ಕೊಡ್ತೀವಿ. ಇನ್ಶೂರೆನ್ಸ್ ಇಲ್ಲದೆ ನಾವು ಯಾವ ಗಾಡಿನೂ ಆಚೆ ಕೊಡಲ್ಲ ಸರ್. ತುಂಬ ಜನ ಕಮ್ಮಿ ದುಡ್ಡಲ್ಲಿ ವೆಹಿಕಲ್ ಬೇಕು ಅಂತ ಹೇಳ್ತಾರೆ. ನಂಗೆ ತುಂಬ ಕಮ್ಮಿ ಸಂಬಳ ಬರುತ್ತೆ ಸರ್, ನಂಗೆ EMI ತುಂಬ ಕಟ್ಟಕ್ಕೆ ಕಷ್ಟ ಅಂತ ಹೇಳ್ತಾರೆ ಸರ್. ಅಂಥವ್ರಿಗೂ ನಮ್ಮ ಹತ್ರ ವೆಹಿಕಲ್ಸ್ ಇದೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಮ್ಯಾಕ್ಸಿಮಮ್ 5,000 6,000 ರೂಪಾಯಿ ಲೋನ್ ಬರುತ್ತೆ ತಿಂಗಳಿಗೆ. 1, 2, 3, I've officially lost count. Interest, faith, never mind the boring back. Sit on too sick. ಹಾಯ್ ಗೈಸ್, ಮೊದಲು ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಈ ಶೋರೂಮಲ್ಲಿ 3 ಲಕ್ಷದ ಒಳಗಿರೋ ಕಾರ್ಗಳು 30ರಿಂದ 40 ಕಾರ್ಗಳಿದೆ. ನೀವೇನಾದರೂ 3 lakhs ರೇಂಜ್ ಕಾರ್ಗಳನ್ನ ಹುಡುಕ್ತಾ ಇದ್ರೆ ಇದು ರೈಟ್ ಶೋರೂಮು. ಅದು ಕೂಡ ಲೋನ್ ಆಗುವಂತಹ ಕಾರ್ಗಳು 90% ಕಾರ್ಗಳು ಈ ಒಂದು 30ರಿಂದ 40 ಕಾರ್ಗಳಲ್ಲಿದೆ. ಸೊ ಈ ಶೋರೂಮ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್ ಕಾರ್ ಝೋನ್ ಅಂತ ಹೇಳಿ. ಇದು ಬಂದು ನಾಗರಬಾವಿ BDI ಕಾಂಪ್ಲೆಕ್ಸ್ ಏನು ಬರುತ್ತೆ ಅಲ್ಲಿಂದ ಟುವರ್ಡ್ಸ್ ಕೆಂಗೇರಿಗೆ ಹೋಗೋ ಮೇನ್ ರೋಡಲ್ಲಿ ರೈಟ್ ಸೈಡಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸುತ್ತಮುತ್ತ ಏನಿದೆಪ್ಪ ಅಂತ ಹೇಳೋದಾದರೆ ಕರ್ನಾಟಕ ಬ್ಯಾಂಕ್ ಇದೆ. ಕರ್ನಾಟಕ ಬ್ಯಾಂಕಿಂದ ಸ್ವಲ್ಪ ಹಿಂದೆನೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು. ನಮ್ಮ ಜೊತೆಗೆ ಫ್ರೆಂಡ್ಸ್ ಕಾರ್ ಝೋನ್ ಕಡೆಯಿಂದ ಸಂಜಯ್ ಅವರಿದ್ದಾರೆ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಆಲ್ರೆಡಿ ಫ್ರೆಂಡ್ಸ್ ಕಾರ್ ಝೋನ್ ಬಂದ್ಬಿಟ್ಟು ಲೋ ಬಜೆಟ್ಗೆ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಸೊ ಇವತ್ತು ಲೋ ಬಜೆಟ್ ಕಾರ್ಗಳು ಎಷ್ಟು ಕಾರ್ಗಳಿದೆ ಓವರ್ ಆಲ್? ಸರ್ ಒಂದು 50ರಿಂದ 60 ವೆಹಿಕಲ್ಸ್ ಇದೆ. ವೆಹಿಕಲ್ ಅದರಲ್ಲಿ ನಿಮ್ಗೆ ಒಂದು 4 ಲಕ್ಷ ಒಳ್ಳೆ ವೆಹಿಕಲ್ ಬಂದ್ಬಿಟ್ಟು 95% ಇದೆ. 95% ನಿಮಗೆ 5 lakh ರೇಂಜ್ ಇದೆ. ಒಟ್ಟಿನಲ್ಲಿ ಈ ಶೋರೂಮ್ ಅಲ್ಲಿ ಯಾವುದೇ ಕಾರ್ ತಗೊಂಡ್ರು ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾರು ಕೂಡ 5.5 lakh ಒಳಗೇನೆ ಇದೆ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋದಲ್ಲಿ ಕಾರ್ಗಳೆಲ್ಲ ಇಷ್ಟ ಆಗುತ್ತೆ. ಫುಲ್ ವಿಡಿಯೋ ನೋಡಿ. ಹಾಗೆ ಸರ್, RTO ಟ್ರಾನ್ಸ್ಫರ್ ಎಲ್ಲ ಯಾವ ಥರ ಇರುತ್ತೆ? ಸರ್ ನಮ್ಮಲ್ಲಿ ಎಲ್ಲ ಟೈಮ್ ಹೇಳ್ದಂಗೆ RTO ಟ್ರಾನ್ಸ್ಫರ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಯಾವುದೇ ಥರ ಚಾರ್ಜಸ್ ಮಾಡಲ್ಲ. ಆಮೇಲೆ ನಿಮಗೆ ಒಂದು ಜನರಲ್ ಸರ್ವಿಸ್ ಅಂತ ಮಾಡ್ಕೊಡ್ತೀವಿ. ಕಸ್ಟಮರ್ ತೊಗೊಂಡೋಗಿದಷ್ಟೇ ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿಸ್ಕೊಡೋ ಅವ್ರು ರಿಸ್ಕ್ ಆಗ್ಬೋದು. ನಾವೇ ನಿಮ್ಮ ಕಣ್ಮುಂದೆನೇ ಬುಕ್ ಆಗಿದ ತಕ್ಷಣ ನೀವೇ ಡೈರೆಕ್ಟಾಗಿ ಹೋಗಿ ಆಯಿಲ್ ಚೇಂಜ್ ಮಾಡೋದು, ಫಿಲ್ಟರ್ ಚೇಂಜ್ ಮಾಡೋದು, ಏನೇನು ಇರ್ತಾ ಕಂಪ್ಲೀಟ್ ಸರ್ವಿಸ್ ನೀವು ನೋಡ್ಕೋಬೋದು ಟ್ರಾನ್ಸ್ಪರೆಂಟಾಗಿ. ಅದನ್ನು ನಾವು ಮಾಡ್ಕೊಡ್ತೀವಿ. RTO ಚಾರ್ಜಸ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಸೂಪರ್ ಸರ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಯಾವೆಲ್ಲ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ ತಿಳಿಸ್ಕೊಡಿ ಅದನ್ನು. ಸರ್ 2011 ಮಾಡಲ್ ಮೇಲೆ ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ನಿಮಗೆ ಲೋನ್ ಆಗುತ್ತೆ. ಜಸ್ಟ್ ಅವ್ರ ಪ್ರೊಫೈಲ್ ಚೆನ್ನಾಗಿರಬೇಕು, ಅವ್ರದ್ದು ಸಿಬಿಲ್ ಸ್ಕೋರ್ಸ್ಗಳೆಲ್ಲ ಚೆನ್ನಾಗಿರಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರಬೇಕು. ಸೊ ಇಷ್ಟು ಚೆನ್ನಾಗಿದ್ರೆ ನಾವು ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರು ಸಾಕು, ಲೋ ಬಜೆಟ್ ವೆಹಿಕಲ್ ನಿಮಗೆ ಲೋನ್ ಸಿಗುತ್ತೆ. ಜಸ್ಟ್ ಒಂದು 5,000ದಿಂದ 6,000 ಲೋನ್ ಬರುತ್ತೆ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಸ್ಟಾರ್ಟಿಂಗಲ್ಲೇ ನೀವೆಲ್ಲ ಹುಡುಕುವಂತಹ ವೆಹಿಕಲ್ಸ್ಗಳನ್ನೇ ತೋರಿಸ್ತಾ ಇದ್ದೀವಿ. ಸ್ವಿಫ್ಟ್ಗಳು ನೋಡ್ಬೋದು, ಒಂದಲ್ಲ ಎರಡಲ್ಲ 3 ವೆಹಿಕಲ್ಲು ಸ್ವಿಫ್ಟೇ ಇದೆ. ತಿಳಿಸ್ಕೊಡ್ತಾರೆ ಡೀಟೇಲ್ಸು. ಎಸ್ ಸರ್. ಸರ್ 2016 ಮಾಡಲ್ ಪೆಟ್ರೋಲ್ ಇಂಜಿನ್ ZXi ವೇರಿಯಂಟ್ ವೆಹಿಕಲ್ ಇದು. ಸಿಂಗಲ್ ಓನರ್ ಆಗಿದೆ, 72,000 ಓಡಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದು ನಿಮಗೆ 5,80,000 ಫೈನಲ್ ಆಗುತ್ತೆ ಸರ್. 5,80,000ಗೆಲ್ಲ ಫೈನಲ್ ಆಗುತ್ತೆ. ನೋಡ್ಕೋಬಹುದು. ಡ್ಯೂಯಲ್ ಏರ್ ಬ್ಯಾಗ್ ವೆಹಿಕಲ್ ಇದು. ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ. ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು. ಮತ್ತೊಂದು ಸ್ವಿಫ್ಟ್ ಇದೆ. ಇದು ಬಂದು ಎಕ್ಸ್ಟ್ರಾ ಫಿಟ್ಟಿಂಗ್, ಅಂದರೆ ಕಂಪನಿಯಿಂದನೇ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಬಂದಿರುವಂತಹ ಗಾಡಿ. ಸ್ಪೆಷಲ್ ಎಡಿಷನ್ ವೆಹಿಕಲ್ ಇದು. ಎಸ್ ಸರ್. ಸರ್ ಸ್ವಿಫ್ಟ್ VXi ಡೆಕ್ಕಾ ವೇರಿಯಂಟ್ ಇದು. ಪೆಟ್ರೋಲ್ ಇಂಜಿನ್ ಆಗಿದೆ. 2016 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 43,000 ಶೋರೂಮ್ ಹಿಸ್ಟ್ರಿ ಇದೆ ಸರ್ ವೆಹಿಕಲ್ ಇದು. ಓಕೆ. ಇದು ನಿಮಗೆ ಫೈನಲ್ 5,40,000 ಆಗುತ್ತೆ ಸರ್. ವೀಕ್ಷಕರೇ ನೋಡ್ಕೋಬಹುದು. ಇದು ಸ್ಪೆಷಲ್ ಎಡಿಷನ್ ಆಗಿರೋದ್ರಿಂದ ನಿಮಗೆ ಬಕೆಟ್ ಸೀಟ್ಸ್ ಥರ ಬರುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ರೇಸಿಂಗ್ ಗ್ರಾಫಿಕ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಆ್ಯಂಡ್ ಬಾಡಿ ಸ್ಕರ್ಟಿಂಗ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಸ್ವಿಫ್ಟು ಬ್ಲೂ ಕಲರಲ್ಲಿ. ಎಸ್ ಸರ್. ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್ ಆಗಿದೆ. VDI ವೇರಿಯಂಟ್ ಇದು. ಇದು ಬಂದು 73,000 ಶೋರೂಮ್ ಹಿಸ್ಟ್ರಿ ಇದೆ ಇದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಬಂದು 3,85,000 ಕೋಟ್ ಮಾಡಿದೀವಿ. ಒಂದು 3,70,000 ಆಗುತ್ತೆ ಸರ್ ಇದು. ವೀಕ್ಷಕರೇ, ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಇದೆ. ಮಾರುತಿ ಅವ್ರದ್ದೇನೆ ನೋಡ್ಕೋಬಹುದು. ಸ್ವಿಫ್ಟ್ ಅಂತ ಹೇಳಿ ಬ್ಯಾಡ್ಜಿಂಗು ಆ್ಯಂಡ್ ರೆಡ್ ಇನ್ಸರ್ಟ್ಸ್ ಎಲ್ಲ ಬರುತ್ತೆ. ಇದು ಡೀಸೆಲ್ ವೆಹಿಕಲ್ಲು. ಪೆಟ್ರೋಲ್ ವೆಹಿಕಲ್ ಬೇಕು ಅನ್ನೋರಿಗೆ 2 ಪೆಟ್ರೋಲ್ ವೆಹಿಕಲ್ ಇದೆ. ಡೀಸೆಲ್ ವೆಹಿಕಲ್ ಬೇಕು ಅನ್ನೋರಿಗೆ ಒಂದು ಡೀಸೆಲ್ ವೆಹಿಕಲ್ ಕೂಡ ಇದೆ. ಇದು ಬಂದು ಫೈನಲ್ಲು 3,70,000 ಆಗುತ್ತೆ. ಇದು 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ಲು. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು. ಒಂದು ಪಲ್ಸ್ ಇದೆ. ಎಸ್ ಸರ್.
ಸರ್ ರೆನಾಲ್ಡ್ ಪಲ್ಸ್ RXZ ವೇರಿಯಂಟ್ ಇದು ಡೀಸೆಲ್ ಇಂಜಿನ್ ಆಗಿದೆ 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 77,000 ಓಡಿದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಓಕೆ ಪ್ರೈಸ್ ಬಂದು ನಿಮಗೆ 2,65,000 ಫೈನಲ್ ಆಗುತ್ತೆ ಸರ್ 12 ಮಾಡೆಲ್ ಪಲ್ಸು ಡೀಸೆಲ್ ವೆಹಿಕಲ್ ಅದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ 20+ ಮೈಲೇಜ್ ಬರುವಂತಹ ಒಂದು ಪಲ್ಸ್ ಬಂದ್ಬಿಟ್ಟು 2,65,000ಗೆ ಫೈನಲ್ ಆಗುತ್ತೆ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ವೆಹಿಕಲ್ಲು ಎಲ್ಲರೂ ಹುಡ್ಕೋಂತಹ ಒಂದು ಗಾಡಿ ಎವರ್ಗ್ರೀನ್ ವೆಹಿಕಲ್ಲು ಸ್ಯಾಂಟ್ರೋ ನೋಡ್ಬೋದು ಎಸ್ ಸರ್ ನೋಡಿ ಸರ್ ಹೆಂಗಿದೆ ಸ್ಯಾಂಟ್ರೋ ಇದು 2006 ಮಾಡೆಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ವೆಹಿಕಲ್ 64,000 ಶೋರೂಮ್ ಹಿಸ್ಟ್ರಿ ಇದೆ ಸರ್ ವೆಹಿಕಲ್ ಅಲ್ಲಿ ವೆಹಿಕಲ್ ಬಂದು ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಅಲ್ಲಿ ಇದೆ 1,70,000 ಫೈನಲ್ ಆಗುತ್ತೆ ಸರ್ ಇದು 1,70,000 ವೆಹಿಕಲ್ ವೀಕ್ಷಕರೇ ಲೆದರ್ ಅಪೋಲ್ಸ್ಟ್ರಿ ನೋಡ್ಕೋಬಹುದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೋ ಬಜೆಟ್ ಗಾಡಿ ಆಗಿದ್ರು ಕೂಡ ಲೋ ಮಾಡೆಲ್ ಗಾಡಿ ಆಗಿದ್ರು ಕೂಡ ಬ್ಯೂಟಿಫುಲ್ ಆಗಿರುವಂತಹ ಗಾಡಿಗಳಿರುತ್ತೆ ಸೊ ಗಾಡಿಗಳ ಕಂಡೀಷನ್ನು ಅಷ್ಟೇ ಚೆನ್ನಾಗಿರುತ್ತೆ ನೋಡ್ಕೊಬೋದು ಈ ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು 1,70,000ಗೆ ಫೈನಲ್ ಆಗುತ್ತಿದ್ದು ಅದೇ ಥರ ನೀವೇನಾದರೂ ಲೋನ್ ಆಗುವಂತಹ ಗಾಡಿಗಳು ಅಂದರೆ ಒಂದು 2 to 3 lakhs ರೇಂಜಲ್ಲಿ ಲೋನ್ ಆಗುವಂತಹ ಗಾಡಿಗಳು EMI ಬಂದ್ಬಿಟ್ಟು ಒಂದು 6,000 7,000 5,000 ಬರುವಂತಹ ಗಾಡಿಗಳು ನೋಡ್ತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ ತೋರಿಸ್ತಾ ಹೋಗ್ತಾರೆ ನೆಕ್ಸ್ಟ್ ಒಂದು ಇಟಿಯೋಸ್ ಇದೆ ಎಸ್ ಸರ್ 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿದೆ ವಿ ವೇರಿಯಂಟ್ ಇದು 79,000 ವೆಹಿಕಲ್ ಓಡಿದೆ ಇದು ಬಂದು ನಿಮಗೆ ಫೈನಲ್ 3,50,000 ಆಗುತ್ತೆ ವಿ ವೇರಿಯಂಟ್ ವೆಹಿಕಲ್ ಇದು ತುಂಬಾ ವೀಕ್ಷಕರೇ ನೋಡ್ಕೊಬಹುದು ಇಟಿಯೋಸ್ ವಿ ವೇರಿಯಂಟು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದರಲ್ಲಿ ಏರ್ ಬ್ಯಾಗ್ ಸಮೇತ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ ಇಟಿಯೋಸ್ ಲೀವಾ 3,50,000ಗೆ ಫೈನಲ್ ಆಗುತ್ತೆ ನೆಕ್ಸ್ಟ್ ಒಂದು i10 ಇದೆ ಎಸ್ ಸರ್ 2008 ಮಾಡೆಲ್ i10 ಇದು ಮ್ಯಾಗ್ನಾ 1.2 ವೇರಿಯಂಟ್ ಇದು ಸರ್ ಇದು 2008 ಫ್ರೆಶ್ FC ಕಟ್ಸ್ಕೊಡ್ತೀನಿ 2029 ವರೆಗೂ FC ಸಿಗುತ್ತೆ ನಿಮಗೆ ಪ್ಲಸ್ ಇದು 58,000 ಶೋರೂಮ್ ಹಿಸ್ಟ್ರಿ ಓಡಿರೋ ವೆಹಿಕಲ್ ಸರ್ ಇದು ಓಕೆ ಇದು ಬಂದು ನಿಮಗೆ ಫೈನಲ್ ಒಂದು 2,30,000 ಕೊಟ್ಬಿಡ್ತೀನಿ ಸರ್ ಈ ಗಾಡಿ 2,30,000ಗೆಲ್ಲ ಫೈನಲ್ ಆಗುತ್ತೆ ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಬ್ಯೂಟಿಫುಲ್ ಆಗಿದೆ ಎಲಿಗೆಂಟ್ ಬ್ರ್ಯಾಂಡ್ದು ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು ಒಂದು ನಿಸಾನ್ ಸನ್ನಿ ಇದೆ ಎಸ್ ಸರ್ ನಿಸಾನ್ ಸನ್ನಿ ಎಕ್ಸೆಲ್ ವೇರಿಯಂಟ್ ಇದು ಡೀಸೆಲ್ ಇಂಜಿನ್ ಆಗಿದೆ 2021 ಮಾಡೆಲ್ ಇದು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು 65,000 ಓಡಿದೆ ಸರ್ ಗಾಡಿ ಇದು ನಿಮಗೆ ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಇದು ಫೈನಲ್ ನಿಮ್ಗೊಂದು 5,10,000 ಆಗುತ್ತೆ ಸರ್ 2021 ಮಾಡೆಲ್ ನಿಸಾನ್ ಸನ್ನಿ ಡೀಸೆಲ್ ವೇರಿಯಂಟು 20+ ಮೈಲೇಜ್ ಕೊಡುವಂತಹ ಗಾಡಿ 5,10,000ಕ್ಕೆ ಫೈನಲ್ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ನೋಡ್ಕೊಬಹುದು ಮತ್ತೊಂದು ಇಟಿಯೋಸ್ ಇದೆ ಅವಾಗಲೇ ನೋಡಿದ್ದು ಇಟಿಯೋಸ್ ಲೀವಾ ಏನಾದ್ರು ಹ್ಯಾಚ್ ಬ್ಯಾಕ್ ಬೇಕು ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದನ್ನು ತೊಗೋಬೋದು ಇಲ್ಲ ನಮಗೆ ಒಳ್ಳೆ ಬೂಟ್ ಸ್ಪೇಸ್ ಬೇಕು ಲಾಂಗ್ ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ರೆ ಇದನ್ನು ತೊಗೋಬೋದು ಎಸ್ ಸರ್ ಇಟಿಯೋಸ್ ವಿ ವೇರಿಯಂಟ್ ವೆಹಿಕಲ್ ಇದು ಪೆಟ್ರೋಲ್ ಇಂಜಿನ್ ಆಗಿದೆ ಇದು ಕೂಡ 2011 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಸರ್ ಈ ವೆಹಿಕಲ್ ಇದು ಬಂದು ನಿಮಗೆ 43,500 ಶೋರೂಮ್ ಹಿಸ್ಟ್ರಿ ಉಳ್ಳ ವೆಹಿಕಲ್ ಇದು ಫೈನಲ್ ನಿಮಗೆ 3.5 ಲಕ್ಷಕ್ಕೆ ಆಗುತ್ತೆ ಸರ್ ಇಟಿಯೋಸ್ ಲೀವಾರು ತಗೊಳ್ಳಿ ಇಟಿಯೋಸ್ ತಗೊಳ್ಳಿ ನಿಮಗೆ 3.5 ಲಕ್ಷಕ್ಕೆ ಸಿಗುತ್ತೆ ನಮ್ಮ ಶೋರೂಮ್ ಅಲ್ಲಿ ಈ ಎರಡೂ ಗಾಡಿ ಕೂಡ 8,000 8,500 EMI ಅಮೌಂಟ್ ಬರುವಂತಹ ಗಾಡಿಗಳು ನೀವು ಇದಕ್ಕೆ ಒಂದು 80,000 90,000 1 ಲಕ್ಷವರೆಗೂ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಬೇಸ್ಡ್ ಆನ್ ಯುವರ್ ಪ್ರೊಫೈಲು ಅದಕ್ಕಿಂತ ಅಂದರೆ ಅದಕ್ಕಿಂತ ಚೆನ್ನಾಗಿದೆ ಪ್ರೊಫೈಲ್ ನಿಮ್ಮದು ಅಂತ ಹೇಳಿದ್ರೆ ಸೊ ಡೌನ್ ಪೇಮೆಂಟ್ ಬಂದ್ಬಿಟ್ಟು ಇನ್ನೂ ಕಮ್ಮಿ ಆಗ್ಬೋದು ವಿಸಿಟ್ ಮಾಡ್ಬೋದು ಸರ್ i10 2009 ಮಾಡೆಲ್ ಸ್ಪೋರ್ಟ್ಸ್ ಎಡಿಷನ್ ವೆಹಿಕಲ್ ಇದು ಸೆಕೆಂಡ್ ಓನರ್ ಆಗಿದೆ 68,000 ಓಡಿದೆ ಈ ವೆಹಿಕಲ್ ಬೆಲೆ 2,30,000 ಆಗುತ್ತೆ ಸರ್ ಇದು 2,30,000ಕ್ಕೆ ಆ ರೇಂಜಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಆಳಿಲ್ಲ ಆಲ್ರೆಡಿ ಹೇಳಿದ ಹಾಗೆ ನೋಡ್ಕೊಬೋದು ಬ್ಯೂಟಿಫುಲ್ ಇಂಟೀರಿಯರ್ಸ್ ಇದೆ ಸೊ ಗಾಡಿ ಕೂಡ ಕಮ್ಮಿ ಓಡಿದೆ 62,000 ಕಿಲೋಮೀಟರ್ ಡ್ರಿವನ್ ಆಗಿರೋದು 2,40,000 ಹೇಳ್ತಾ ಇರೋದು 2,30,000ಕ್ಕೆ ಫೈನಲ್ ಆಗುತ್ತೆ ನೆಕ್ಸ್ಟ್ ಮತ್ತೊಂದು i10 ಎಸ್ ಸರ್ ಇನ್ನು ಮತ್ತೊಂದು i10 ಇದೆ 2009 ಮಾಡೆಲ್ ಫ್ರೆಶ್ FC ಮಾಡಿಸ್ಕೊಡ್ತೀನಿ ಇದಕ್ಕೂ ಇದು ಆಕ್ಚುಲಿ ಇದು ಇನ್ನೂ FC ಲ್ಯಾಪ್ಸ್ ಆಗಿಲ್ಲ ಬಟ್ ಹಂಗೆ ಬೇಕು ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಇಲ್ಲ ನಿಮ್ಗೆ FC ಕೂಡ ಕಟ್ಕೊಡ್ಬೇಕು ಅಂತಂದ್ರೆ 2029 ವರೆಗೂ ಇನ್ನೂ 5 ವರ್ಷ ಫ್ರೆಶ್ FC ಕಟ್ಕೊಡ್ತೀನಿ ಸೆಕೆಂಡ್ ಓನರ್ ಆಗಿದೆ 55,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್ ಅಲ್ಲಿ ಶೋರೂಮ್ ಹಿಸ್ಟ್ರಿ ಇದೆ ಇದು ನಿಮಗೆ 2,35,000 ಆಗುತ್ತೆ ಸರ್ ಇದು 2,35,000ಗೆ ಫೈನಲ್ ಆಗುತ್ತೆ ನೆಕ್ಸ್ಟ್ ಒಂದು i20 ಇದೆ ಸರ್ 2012 ಮಾಡೆಲ್ ಡೀಸೆಲ್ ಇಂಜಿನ್ ವೆಹಿಕಲ್ ಇದು i20 ಸ್ಪೋರ್ಟ್ಸ್ ವೆಹಿಕಲ್ ಇದು ಇದು ಕೂಡ 86,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್ ಇದು ನಿಮಗೆ ಫೈನಲ್ ಒಂದು 3,90,000 ಆಗುತ್ತೆ ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಲೆದರ್ ಸೀಟ್ಸ್ ಎಲ್ಲ ಬ್ಯೂಟಿಫುಲ್ ಲೆದರ್ ಅಪೋಲ್ಸ್ಟ್ರಿ ಇದೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವಿಎಮ್ಸು ಅಲಾಯ್ ವೀಲ್ಸು ರೇರ್ ಡಿಫಾಗರ್ ಬರುತ್ತೆ ವೈಪರ್ ಬರಲ್ಲ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಇನ್ಕ್ಲೂಡಿಂಗ್ ಫಾಗ್ ಲ್ಯಾಂಪ್ ಕೂಡ ಇದರಲ್ಲಿ ಬರುತ್ತೆ ಫಾಗ್ ಲ್ಯಾಂಪ್ ಬರಲ್ಲ ಇದರಲ್ಲಿ ಟಾಪ್ ಎಂಡ್ ಆಗಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ಇಲ್ಲೊಂದು ರಿಟ್ಸ್ ಇದೆ ಎಸ್ ಸರ್ ರಿಟ್ಸ್ ಇದು 2015 ಮಾಡೆಲ್ VDI ರಿಟ್ಸ್ ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಸರ್ ಇದು ಫೈನಲ್ ಒಂದು 3,90,000 ಆಗುತ್ತೆ ರಿಟ್ಸ್ ನೋಡ್ಕೊಬಹುದು 15 ಮಾಡೆಲ್ ರಿಟ್ಸ್ ಡೀಸೆಲ್ ವೆಹಿಕಲ್ 3,90,000ಕ್ಕೆ ಫೈನಲ್ ಆಗುತ್ತೆ ಲೋನ್ ಕೂಡ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಬ್ರಿಯೋ ಐವಿ ಟೆಕ್ ವೆಹಿಕಲ್ ಇದು ಪೆಟ್ರೋಲ್ ಇಂಜಿನ್ ಆಗಿದೆ ಇದು 2012 ಮಾಡೆಲ್ ವೆಹಿಕಲ್ ಇದು
ಇದು ನಿಮಗೆ ಫೈನಲ್ ಒಂದು 2,50,000 ಆಗುತ್ತೆ ಸರ್ ಗಾಡಿ. 12 ಮಾಡಲ್ ಥರ್ಡ್ ಓನರ್ ಹೋಂಡಾ ಬ್ರಿಯೋ ಬ್ಲ್ಯಾಕ್ ಕಲರ್ ನೋಡ್ಕೋಬಹುದು. 2,50,000 ಸಿಗುತ್ತೆ. 12 ಮಾಡಲ್ ವೆಹಿಕಲ್, ಅದು ಕೂಡ ಬ್ರಿಯೋ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಒಂದು ರಿಟ್ಸ್ ಇದೆ. ಎಸ್ ಸರ್. ಸರ್ ರಿಟ್ಸ್ ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು VXI ವೇರಿಯಂಟ್ ಆಗಿದೆ. ಇದು 2,75,000 ಆಗುತ್ತೆ ಸರ್. ಈ ವೆಹಿಕಲ್ ಕೂಡ 2,75,000, 2,75,000ಕ್ಕೆ 2012 ಮಾಡಲ್ ರಿಟ್ಸ್ ಫೈನಲ್ ಆಗುತ್ತೆ. ಇದಕ್ಕೂ ಕೂಡ ಲೋನ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೊಬಹುದು ಸರ್, ರೆನಾಲ್ಟ್ ಕ್ವಿಡ್ ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 21,000 ಓಡಿದೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತೀವಿ. ಇದು ಪ್ರೈಸ್ ಬಂದು ನಿಮಗೆ 2,95,000 ಮಾಡ್ಕೊಡಕ್ಕಾಗುತ್ತೆ. 2016 ಮಾಡಲ್ 21,000 ಕಿಲೋಮೀಟರ್ ಓಡಿರುವಂತಹ ರಿಟ್ಸು 2,95,000ಗೆಲ್ಲ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ಎಸ್ಟಿಲೋ ಇದೆ ನೋಡ್ತಿರ್ಬೋದು. ಎಸ್ಟಿಲೋ LXI ವೇರಿಯಂಟ್ ಇದು ಪೆಟ್ರೋಲ್ ಇಂಜಿನ್ ಆಗಿದೆ. ಇದು ಬಂದು 50,000 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಇದಲ್ಲೂ ನಿಮಗೆ. ಇದು ಬಂದು ನಿಮಗೆ 2,15,000 ಫೈನಲ್ ಆಗುತ್ತೆ ಸರ್. 2,15,000ಗೆಲ್ಲ ಬ್ಯೂಟಿಫುಲ್ 11 ಮಾಡಲ್ ಎಸ್ಟಿಲೋ ಸಿಗುತ್ತೆ. ಇದಕ್ಕೂ ಲೋನ್ ಆಗುತ್ತೆ. ನೀವು ಇದಕ್ಕೆ 50,000 ತೊಗೊಂಬಂದ್ರೆ ಸಾಕು, ಮಿಕ್ಕಿದ ಲೋನ್ ಮಾಡಿಕೊಡ್ತಾರೆ. 5,000 to 6,500 ಡೌನ್ ಪೇಮೆಂಟ್ ಅಂದರೆ EMI ನಿಮಗೆ ಬೀಳುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಮತ್ತೊಂದು Hyundai i10 ಇದೆ. ಎಸ್ ಸರ್. ಸರ್ Hyundai i10 ಪೆಟ್ರೋಲ್ ಇಂಜಿನ್ ಇದು 2009 ಮಾಡಲ್ 82,000 ಓಡಿದೆ ಗಾಡಿ. ಇದು ನಿಮಗೆ ಫೈನಲ್ ಒಂದು 1,90,000 ಆಗುತ್ತೆ ಸರ್. ಇದಕ್ಕೆ ಒಂದು ಚೂರು ಏನು RF ಮಾಡಿಸಿಲ್ಲ, ಒರಿಜಿನಾಲಿಟಿ ಆಗಿದೆ ಈಗ ವೆಹಿಕಲ್ ಇದು. ಓಕೆ. ಸೊ ವೀಕ್ಷಕರೇ, ತುಂಬ ಜನ ಪೆಟ್ರೋಲು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳ್ತಾ ಇರ್ತೀರಾ. 800cc ಇಂಜಿನ್ಗಳೆಲ್ಲ ಬಂದ್ಬಿಟ್ಟು ಸೊ ನಿಮಗೆ ಆಲ್ಮೋಸ್ಟ್ 18 ತನಕ ಕೊಡುತ್ತೆ ಮೈಲೇಜು. ಅದೇ ಥರ ಒಂದು 1200cc ಇಂಜಿನ್ ಬಂದ್ಬಿಟ್ಟು 1.2 ಲೀಟರ್ ಇಂಜಿನ್ಸು. ಸಿಟಿಲಿ ಒಂದು 14 ಬರುತ್ತೆ, ಹೈವೇಲಿ ಒಂದು 16 ಬರುತ್ತೆ. ಸೊ ಈ ಥರ ಗಾಡಿಗಳು. ನೆಕ್ಸ್ಟ್ ವೆಹಿಕಲ್ ನೋಡ್ಕೊಬೋದು, SX4 ಇದೆ. ಎಸ್ ಸರ್. ಸರ್ ಮಾರುತಿ ಸುಜುಕಿ SX4 ZXI ವೇರಿಯಂಟ್ ಸರ್. ಇದು ಬಂದು 2009 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಕೂಡ 72,000 ಓಡಿದೆ ಗಾಡಿ. ಇದು ಬಂದು ನಿಮಗೆ ಫೈನಲ್ ಒಂದು 2,55,000 ಆಗುತ್ತೆ. 2,50,000ಗೆಲ್ಲ 2,55,000ಗೆಲ್ಲ 9 ಮಾಡಲ್ SX4 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು i20. ಎಸ್ ಸರ್. ಸರ್ ಇದು i20 ಬಂದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ನಿಮಗೆ ಫೈನಲ್ ಒಂದು 3 ಲಕ್ಷಕ್ಕೆ ಆಗುತ್ತೆ ಸರ್. ಇದು 3 lakhsಗೆ ಆಗುತ್ತೆ. 3 lakhs ಆಗುತ್ತೆ. ನೆಕ್ಸ್ಟ್ ಒಂದು ಬೀಟ್ ಇದೆ. ಎಸ್ ಸರ್. ಸರ್ ಶೆವ್ಲೆಟ್ ಬೀಟ್ ಇದು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 57,000 ಓಡಿದೆ ಗಾಡಿ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದು ಬಂದು 2,05,000 ಫೈನಲ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮ ಶೋರೂಮಲ್ಲಿ ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ನಿಮಗೆ ಇನ್ಶೂರೆನ್ಸ್ ಮ್ಯಾಂಡೇಟರಿ ಮಾಡಿ ಕೊಡ್ತೀವಿ. ಇನ್ಶೂರೆನ್ಸ್ ಇಲ್ಲದೆ ನಾವು ಯಾವ ಗಾಡಿನೂ ಆಚೆ ಕೊಡಲ್ಲ. ಸೆಕೆಂಡ್ ಒನ್ನು, ಈ ನಮ್ಮ ಆಫೀಸಲ್ಲಿ ನೀವು ಯಾವುದೇ ವೆಹಿಕಲ್ಸ್ ತೊಗೊಂಡ್ರು ನಿಮಗೆ FC ಇಲ್ಲದೆ ವೆಹಿಕಲ್ ಕೊಡಲ್ಲ. ಇನ್ ಕೇಸ್ ನೆಕ್ಸ್ಟ್ ತಿಂಗಳು ಲ್ಯಾಪ್ಸ್ ಆಗ್ತಿದ್ರು ನಾವು ಈ ತಿಂಗಳು ಕಟ್ಕೊಡ್ತೀವಿ ನಿಮಗೆ. ಅದು ನಾವು ಪರ್ಸ್ನಲ್ ಆಗಿ ಅದು ಮಾಡ್ಕೊಡ್ತೀವಿ. ಬಿಕಾಸ್ ತೊಗೊಂಡಿದ ತಕ್ಷಣ ಅವರು FC ಮಾಡಿಸ್ಬೇಕು ಅಂದರೆ ಇದಾಗುತ್ತೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ರಿಟ್ಸು. ಎಸ್ ಸರ್. ಸರ್ ರಿಟ್ಸ್ VDI ವೇರಿಯಂಟ್ ಡೀಸೆಲ್ ವೆಹಿಕಲ್. ಇದು 2009 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಇದು ನಿಮಗೆ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಡೀಸೆಲ್ ಗಾಡಿ ರಿಟ್ಸು ಒಳ್ಳೆ ಮೈಲೇಜ್ ಕೊಡುತ್ತೆ. ತುಂಬ ಜನ ಹುಡುಕ್ತಾ ಇರ್ತೀರಾ. 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಮಾರುತಿ ಸುಜುಕಿ SX4 ZXI ವೆಹಿಕಲ್. ಇದು 12 ಮಾಡಲ್ ಸೆಕೆಂಡ್ ಓನರ್. 53,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್. ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದು ಫೈನಲ್ 3,10,000 ಆಗುತ್ತೆ ಸರ್. ಓಕೆ ಸರ್. ಸರ್ ಫೋರ್ಡ್ ಫಿಗೋ ZXI ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿದೆ. ಇದು ಬಂದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಬಂದು ನಿಮಗೆ ಫೈನಲ್ 2,30,000 ಆಗುತ್ತೆ. 2,30,000ಗೆಲ್ಲ 12 ಮಾಡಲ್ ಫಿಗೋ 51,000 ಕಿಲೋಮೀಟರ್ ಓಡಿರುವಂತಹ ಗಾಡಿ ಫೈನಲ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಬೀಟ್ ಇದೆ. ಸರ್. ಸರ್ ಬೀಟ್ LT ವೇರಿಯಂಟ್ ಇದು ಪೆಟ್ರೋಲ್ ಇಂಜಿನ್ 11-12 ಮಾಡಲ್ ವೆಹಿಕಲ್. ಇದು ಬಂದು ಸೆಕೆಂಡ್ ಓನರ್ ಆಗಿದೆ. 57,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್. ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಇದು ಫೈನಲ್ ಒಂದು 2,20,000 ಆಗುತ್ತೆ ಸರ್. 2,20,000ಗೆ ಆಗುತ್ತೆ. ಈ ಎರಡೂ ಗಾಡಿಗೂ ಲೋನ್ ಆಗುತ್ತೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ. ನೆಕ್ಸ್ಟ್ ವೆಹಿಕಲ್ ಸ್ಪಾರ್ಕು. ಸರ್ ಶೆವ್ಲೆಟ್ ಸ್ಪಾರ್ಕ್ LS ವೇರಿಯಂಟ್ ವೆಹಿಕಲ್. ಇದು ಪೆಟ್ರೋಲ್ ಇಂಜಿನ್ 2008 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದರಲ್ಲೂ ಕೂಡ ನಿಮಗೆ FC ಎಲ್ಲ ಫ್ರೆಶ್ ಇದೆ. ಇದು ಬಂದು ನಿಮಗೆ ಫೈನಲ್ 1,25,000 ಆಗುತ್ತೆ. 1,25,000ಗೆಲ್ಲ ಫೈನಲ್ ಆಗುತ್ತೆ. ಅದೇ ತುಂಬಾ ಕಮ್ಮಿ ಬೆಲೆ ನಂಗೆ ವೆಹಿಕಲ್ಸ್ ಬೇಕು ಅಂತಂದ್ರೆ ಒಳ್ಳೆ ವೆಹಿಕಲ್ ಇದು. ನೆಕ್ಸ್ಟ್ ವೆಹಿಕಲ್ ಮಹೇಂದ್ರ KUV 100 ಇದೆ. ಎಸ್ ಸರ್. ಸರ್ ಮಹೇಂದ್ರ KUV 100 K8 ವೇರಿಯಂಟ್. ಇದು ಡೀಸೆಲ್ ಇಂಜಿನ್ 2017 ಮಾಡಲ್ ಸಿಂಗಲ್ ಓನರ್ 72,000 ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಇದು ಬಂದು ನಿಮಗೆ ಫೈನಲ್ 5,40,000 ಕೊಡ್ತೀವಿ ಸರ್. 5,40,000ಕ್ಕೆ 17 ಮಾಡಲ್ KUV ಸಿಗುತ್ತೆ ನಿಮಗೆ. ಜಾಸ್ತಿ ಇದೆ ನೋಡ್ತಿರ್ಬೋದು. ಸರ್ 11 ಮಾಡಲ್ ಸೆಕೆಂಡ್ ಓನರ್ 80,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಇದು ಬಂದು ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅನ್ನೋ ಒಂದು 3 lakhs ಸಿಗುತ್ತೆ ಇದು ವೆಹಿಕಲ್. 3 ಲಕ್ಷಕ್ಕೆ ಸಿಗುತ್ತೆ. ಲೋನ್ ಕೂಡ ಆಗುತ್ತೆ. 11 ಮಾಡಲ್ ಸೆಕೆಂಡ್ ಓನರು ನಿಮಗೆ i20ಗಿಂತ ಜಾಸ್ತಿ ಸ್ಪೇಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ಶೋರೂಮ್ ಅಲ್ಲಿ ಆಗ್ಲಿ ನಾವು ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ಸ್ ಜಾಸ್ತಿ ಇರೋದು. ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಜಾಸ್ತಿ ಇರೋದು. ಇದು ಬಂದು 2010 ಮಾಡಲ್ ಲೀನಿಯಾ ಎಮೋಷನ್ ಡೀಸೆಲ್ ಇಂಜಿನ್. ಇದು 66,000 ಓಡಿದೆ. ಇದು 2,55,000 ಮಾಡ್ಕೊಡ್ತೀವಿ ಸರ್. ಓಕೆ. ಸಿಂಗಲ್ ಓನರ್ ವೆಹಿಕಲ್.
ಸರ್ ಆಗಲೇ ಹೇಳ್ದಂಗೆ ಇದು ಫೋರ್ಡ್ ಫಿಯಸ್ತಾ 2007 ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಇದು ಬಂದು 1,70,000 ಆಗುತ್ತೆ, ಇದು 1,70,000 ಆಗುತ್ತೆ, ಅಲ್ಲೊಂದಿದೆ ಅದು 1,70,000 ಆಗುತ್ತೆ ಸರ್. 3 ಗಾಡಿ ಕೂಡ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ಗಳು 1,70,000 ಫೈನಲ್ ಆಗುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಈ ವೆಹಿಕಲ್. ಇದು 66,000 ಕಿಲೋಮೀಟರ್ ಡ್ರಿವನ್ ಅಷ್ಟೇ ಹೊಡಿರೋದು. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಅಂತ ಸ್ಟಿಕ್ಕರ್ ಇದೆ. ಐ ಡೋಂಟ್ ನೋ ವೆದರ್ ಡಾಕ್ಟರ್ ಯೂಸ್ ಮಾಡಿದಾರೋ ಇಲ್ವೋ ಅಂತ. 66,000 ಶೋರೂಮ್ ಹಿಸ್ಟ್ರಿ, ಸೆಕೆಂಡ್ ಓನರ್. ಇದು ಫ್ರೆಶ್ FC ಇದೆ 2028. ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಬನ್ನಿ ಸರ್ ಆನ್ ಟೇಬಲ್ ಇದು 165 ಮಾಡ್ಕೊಡ್ತೀನಿ ಬನ್ನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ಕೊಬೋದು. ಮತ್ತೊಂದು ಸ್ವಿಫ್ಟ್ ಇದೆ. ಎಸ್ ಸರ್. ಸರ್ 2015 ಮಾಡಲ್ VXI ಸ್ವಿಫ್ಟ್ ಇದು ಬಂದು ನಿಮಗೆ 4,70,000 ಫೈನಲ್ ಆಗುತ್ತೆ. VXI ವೇರಿಯಂಟ್ ವೆಹಿಕಲ್ ಆಗಿದೆ ಸರ್. ಇದು 77,000 ಗಾಡಿ ಓಡಿದೆ. 77,000 ಕಿಲೋಮೀಟರ್ ಓಡಿರುವಂತಹ VXI ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ಯಾಂಟ್ರೋ ಇದೆ. ಸೊ ಸ್ಯಾಂಟ್ರೋ XL ವೇರಿಯಂಟ್ ಇದು 2005 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,40,000 ಆಗುತ್ತೆ ಸರ್. 2019 ಮಾಡಲ್ ಸೆಲಾರಿಯೋ ZXI ಪ್ಲಸ್ ವೇರಿಯಂಟ್ ಇದು 48,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಇದು ಫೈನಲ್ ಒಂದು 5 ಲಕ್ಷಕ್ಕೆ ಆಗುತ್ತೆ ಸರ್. ಇದು ವೀಕ್ಷಕರೇ ನೋಡ್ಕೊಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್, ಇವಾಗಷ್ಟೇ ಬಂದಿದೆ, ಆದರೂ ಕೂಡ ಕ್ವಾಲಿಟಿ ಹೆಂಗಿದೆ ನೋಡ್ಕೋಬೋದು. ಡಾಕ್ಟರ್ ಡ್ರಿವನ್ ವೆಹಿಕಲ್ ಇದು, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಯಾರಾದರೂ ಬ್ಯೂಟಿಫುಲ್ ಸೆಲೆರಿಯೋ ಲೆಸ್ ಡ್ರಿವನ್ನು ನೋಡ್ತಿರೋರು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. 46,000 ಕಿಲೋಮೀಟರ್ ಜೆನ್ಯನ್ ಕಿಲೋಮೀಟರ್ ಓಡಿರೋದು. ZXI ಪ್ಲಸ್ ಇದು ಸೆಲೆರಿಯೋ ನೋಡ್ಕೊಬೋದು. ಬ್ಯಾಡ್ಜಿಂಗ್ ಇರುವಂತಹ ಒಂದು ಲೆದರ್ ಅಪೋಲ್ಸ್ಟ್ರಿ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯೂಟಿಫುಲ್ ಕಂಡೀಷನ್. ಸರ್ ಇಷ್ಟೆಲ್ಲ ವಿಡಿಯೋ ಆಗಿದೆ. ಇವಾಗ ಇನ್ನು ಮಿಕ್ಕಿದ ವಿಡಿಯೋನ ನಮ್ಮ ಮಂಜು ಸರ್ ಕಂಟಿನ್ಯೂ ಮಾಡ್ತಾರೆ. ಸರ್ 2012 ಸೆಕೆಂಡ್ ಓನರು ಬರೀ 52,000 ಓಡಿದೆ ಸರ್ ಗಾಡಿ. ಟಾಪ್ ಎಂಡ್ ವೆಹಿಕಲ್ಲು ಸರ್. SX4 ಟಾಪ್ ಎಂಡು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಡಬಲ್ ಏರ್ ಬ್ಯಾಗು, ಇನ್ಬಿಲ್ಟ್ ಸಿಸ್ಟಮು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಈ ಗಾಡೀಲಿ. ಸರ್ ಅದು ಕೋಟೆಡು 330 ಇದೆ. ಒಂದು 3,10,000 ಕೊಟ್ಬಿಡೋಣ ಸರ್. ಸರ್ ಇನ್ನೊಂದು SX4 ಇದೆ ನಮ್ಮಲ್ಲಿ, 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. VXI ಆಫ್ಟರ್ ಮಾರ್ಕೆಟು ಮ್ಯಾಗ್ ವೀಲ್ ಹಾಕ್ಸಿದ್ದೀವಿ. ಗಾಡಿ ಸೀಟ್ ಕವರಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿದೆ ಸರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸ್ ಒಂದು 2,15 ಕೊಟ್ಬಿಡೋಣ ಸರ್ ಫೈನಲ್. ಸರ್ ಇನ್ನೊಂದು SX4 ಇದೆ, 2007 ಮಾಡಲು ಸೆಕೆಂಡ್ ಓನರು. ಆಫ್ಟರ್ ಮಾರ್ಕೆಟು ಸಿಸ್ಟಮ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಫ್ರೆಶ್ ಟೈರ್ಸ್ ಇದ್ದಾವೆ, ಸೀಟು ಎಲ್ಲ ನೋಡಿ ಗಾಡಿ ತುಂಬ ಚೆನ್ನಾಗಿದೆ. ಒಂದು 190 ಕೊಟ್ಬಿಡೋಣ ಸರ್ ಫೈನಲ್ಲು. ಸರ್ 2009 ಮಾಡಲು ಸಿಂಗಲ್ ಓನರು ಸ್ಪಾರ್ಕು LT ಟಾಪ್ ಎಂಡ್ ವರ್ಷನ್. ಇದು ಓಡಿರೋದು 77,000. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು ಫೈನಲ್ 1,15 ಕೊಟ್ಬಿಡೋಣ ಸರ್. ಸರ್ 2011 ಡೀಸೆಲ್ ಗಾಡಿ ಫಿಗೋ. ಇದು ಕೂಡ ನಿಮಗೆ 83,000 ಓಡಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೀಟ್ ಕವರು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಒಂದು 225 ಕೊಟ್ಬಿಡೋಣ ಸರ್ ಡೀಸೆಲ್ ವೆಹಿಕಲ್ಲು. ಸರ್ ಡಾಸ್ಟನ್ ಗೋ 2016 ಮಾಡಲು ಪೆಟ್ರೋಲ್ ವೆಹಿಕಲ್ಲು, ಸಿಂಗಲ್ ಓನರು, ಬರೀ 21,000 ಓಡಿದೆ ಸರ್ ಗಾಡಿ. ಒಂದು ಫೈನಲ್ ಪ್ರೈಸ್ ಒಂದು 2,10,000 ಆಗುತ್ತೆ ಸರ್. ಸರ್ ಗೆಡ್ಜು 2006 ಥರ್ಡ್ ಓನರು, 72,000 ಓಡಿದೆ. ಗಾಡಿ ತುಂಬ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಗಾಡಿ. ಫೈನಲ್ ಒಂದು 1,10,000 ಕೊಟ್ಬಿಡೋಣ ಸರ್. ಸರ್ ಮತ್ತೊಂದು ಸ್ಪಾರ್ಕು 2010 ಸೆಕೆಂಡ್ ಓನರು, ಓಡಿರೋದು ಬರೀ 25,000 ಓಡಿದೆ ಸರ್ ಗಾಡಿ. ಶೋರೂಮ್ ಟೆಸ್ಟಲ್ಲಿದೆ ಗಾಡಿ ಸರ್. ಇದು ಒಂದು ಫೈನಲ್ಲು 1,35,000 ಕೊಟ್ಬಿಡೋಣ ಸರ್. ಸರ್ ಇನ್ನೊಂದು ಸ್ವಿಫ್ಟು 2008 ಮಾಡಲು 9 ರಿಜಿಸ್ಟ್ರೇಷನ್ ಥರ್ಡ್ ಓನರ್ ವೆಹಿಕಲ್ಲು. LXIಯಿಂದ VXI ಆಗಿದೆ ಸರ್. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಫೈನಲ್ ಒಂದು 2 ಲಕ್ಷ ಕೊಟ್ಬಿಡೋಣ ಸರ್. ಸರ್ ಇನ್ನೊಂದು 2009 ಮಾಡಲು LDI ರಿಡ್ಸು ವೈಟ್ ಕಲರ್ ಗಾಡಿ ತುಂಬ ಚೆನ್ನಾಗಿದೆ. ಓನರ್ 3 ಆಗಿದೆ ಸರ್. ಇದೊಂದು 280 ಕೊಟ್ಬಿಡೋಣ ಸರ್. ಸರ್ ಲೀನಿಯಾ ಪೆಟ್ರೋಲ್ ವೆಹಿಕಲ್ಲು 2010 ಮಾಡಲು, ಬರೀ ಓಡಿರೋದು ಬರೀ 54,000 ಓಡಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ಲು ಸರ್. ಈ ಗಾಡಿ ಬಂದು ಒಂದು 2,40,000 ಕೊಟ್ಬಿಡೋಣ ಸರ್. ಸರ್ ನಮ್ಮಲ್ಲಿ ಇನ್ನೊಂದು ಲೀನಿಯಾ ಇದೆ. ಇದು ಕೂಡ 2014 ಮಾಡಲು ಫಸ್ಟ್ ಓನರು ಸರ್. 86,000 ಓಡಿದೆ ಗಾಡಿ. ಫೈನಲ್ ಒಂದು 340 ಕೊಟ್ಬಿಡೋಣ ಸರ್. ಸರ್ ಇನ್ನೊಂದು ಲೀನಿಯಾ ವೈಟ್ ಕಲರು, ಇದು ಕೂಡ 2011 ಮಾಡಲು ಸಿಂಗಲ್ ಓನರ್ ಗಾಡಿ, 63,000 ಓಡಿದೆ ಸರ್. ಒಂದು ಫೈನಲ್ ಒಂದು 280 ಕೊಟ್ಬಿಡೋಣ ಸರ್. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ಗಾಡಿ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಮಂಜು ಅವರು ಮತ್ತು ಸಂಜು ಅವರು. ಇಬ್ಬರು ಮಾಹಿತಿ ಕೊಟ್ಟರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆಲ್ಲ ಬೇಕಾಗಿರುವಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.
ಬಾಯ್.